ಗೊಂಜಾಳ ಧಾರಣೆ ಇವತ್ತು 1400 1500 ಎಲ್ಲ ಧಾರಣೆ ಗೆದ್ದಗೈತಿ. ರೈತರಿಗೆ ಬೇಕಾಗಿದ್ದು ಈಗ ಕೇಂದ್ರ ಸರ್ಕಾರದಲ್ಲಿ 2400 ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ. ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಯಾವುದೇ ಥರ ಓಪನ್ ಮಾಡಿಲ್ಲ. ಈ ರೈತರಿಗೆ ಬೀಜಾಗ ಬಿಟ್ಟು ಹೋರಾಟ ಮಾಡೋ ಪ್ರಸಂಗ ಬಂದೈತಿ. ಇವತ್ತು ನಾವು CM ಸಿದ್ದರಾಮಯ್ಯ ಏನು ಹೇಳೋದು, ಕಬ್ಬಿನ ಬೆಲೆ ಅಷ್ಟೇ ಅಲ್ಲ, ನಮ್ಮಲ್ಲಿ 70-80% ಕಬ್ಬಿರ್ಬೋದು, 30% 40% ಗೊಂಜಾಳ ಅದಾವೆ. ಇವತ್ತು ಆಗಬೇಕಾಗಿದ್ದೇನೋ ಖರೀದಿ ಕೇಂದ್ರಗಳು ಆಗಬೇಕಾಗ್ಯಾವ. ಖರೀದಿ ಕೇಂದ್ರ ಆಗಬೇಕು. ನಾವು ಬೆಳೆದ ಬೆಳೆಗೆ ರೇಟ್ ಬೆಂಬಲ ಬೆಲೆಗೆ ಘೋಷಣೆ ಮಾಡಬೇಕು. ದಯವಿಟ್ಟು ನಾವು ಹೇಳೋದಂದ್ರೆ CM ಸಿದ್ದರಾಮಯ್ಯ ಅವರೇ, ಕಬ್ಬ ಅಟ್ಟ ಬೆಳೆಯಂಗಿಲ್ಲ, ನಾವು ಅರಿಶಿನ ಗೊಂಜಾಳ ಮುಂದೆ ಸಾಕಷ್ಟು ಕಡ್ಲಿ ಗೋಧಿ ಇವೆಲ್ಲ ಬೆಂಬಲ ಬೆಲೆ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ಹೇಳ್ತೇವೆ, 2400 ರೂಪಾಯಿ ಕೇಂದ್ರ ಸರ್ಕಾರನ ಆದೇಶ ಮಾಡೈತಿ. ಮತ್ತು ನೀವು ಏನೋ ಈ ನಮ್ಮ ತಾಲೂಕು ರಾಯಬಾಗ ತಾಲೂಕದಾಗ 2-3-4 ಖರೀದಿ ಕೇಂದ್ರನ ಓಪನ್ ಮಾಡಬೇಕಾಗಿ ತಕ್ಷಣ ಓಪನ್ ಮಾಡ್ರಿ. ಯಾಕೆ ತಿಳ್ಕೊರಿ, ಈಗ ನಮ್ಮ ರೈತರು ಹೊಳ್ಳಿ ಬಿತ್ತನೆ ಮಾಡ್ಬೇಕಾದ್ರೆ ಅವರಿಗೆ ದುಡ್ಡನೇ ಇಲ್ಲ. 1400 ಕ್ವಿಂಟಲ್ದಂಗೆ ಹಾಕತ್ತಾರು. ರೈತರ 1000 ಗಟ್ಟಲೆ ಡಿಫ್ರೆನ್ಸ್ ಆಗತೈತಿ. ರೈತರು ಕಂಡಾಪಟ್ಟಿ ಒಂದು ಕಬ್ಬಿನ ಖರ್ಚು ಬರ್ತೈತಿ. ಒಂದು ಗೊಂಜಾಳ ಬೆಳಿಬೇಕಾದ್ರೆ ಸಾಕಷ್ಟು ಅದಕ್ಕೆ ಅಗಸುದ್ದಿ ಏನೆಲ್ಲ ಬರ್ತೈತಿ. ದಯವಿಟ್ಟು ನಾವು ಹೇಳೋದನ್ನ ಖರೀದಿ ಕೇಂದ್ರ ತೆಗಿಬೇಕು. ನಾವು ಬೆಳೆದ ಬೆಳೆಗೆ ಯಜ್ಞದ ಬೆಲೆ ನಿಗದಿ ಆಗಬೇಕು. ಕೇಂದ್ರ ಸರ್ಕಾರ ಏನೋ ಆದೇಶ ಮಾಡೈತಿ, ರಾಜ್ಯ ಸರ್ಕಾರ ಆದೇಶ ಮಾಡಿ ನಮ್ಮ ರಾಯಬಾಗ ತಾಲೂಕಿನಲ್ಲಿ 4 ಖರೀದಿ ಕೇಂದ್ರನು ತಕ್ಷಣವಾಗಿ ಚಾಲೂ ಮಾಡಬೇಕಾಗೈತಿ ಅಂತೇಳಿ ಹೇಳ್ತೇವೆ. ಇಲ್ಲಾಂದ್ರೆ ಮಾಡಲಿಲ್ಲ ಅಂದ್ರೆ ಒಂದು 15 ದಿವಸ ಡೇಟ್ ಕೊಡ್ತೇವೆ. 15 ದಿವಸ ಉಗ್ಗದಾದ ಹೋರಾಟ ನಮ್ಮ ತಾಲೂಕದಾಗ ಹಾಕೋತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೇನೆ. ತಮ್ಮ ಹೆಸರು? ಗುರುನಾಥ್ ಹೆಗಡೆ, ರಾಜ್ಯ ಅಧ್ಯಕ್ಷರು. ಜೈ ಜವಾನ್, ಜೈ ಕಿಸಾನ್, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲೂ ತನಕ ಹೋರಾಟ. ಜೈ ಜವಾನ್, ಜೈ ಕಿಸಾನ್, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲೂ ತನಕ ಹೋರಾಟ. ಜೈ ಜವಾನ್, ಜೈ ಕಿಸಾನ್. ಅಂದ್ರೆ ಗೊಂಜಾಳ ಧಾರಣೆ ಇವತ್ತು 1400 1500 ಎಲ್ಲ ಧಾರಣೆ ಗೆದ್ದಗೈತಿ. ರೈತರಿಗೆ ಬೇಕಾಗಿದ್ದು ಈಗ ಕೇಂದ್ರ ಸರ್ಕಾರದಲ್ಲಿ 2400 ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ. ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಯಾವುದೇ ಥರ ಓಪನ್ ಮಾಡಿಲ್ಲ. ಈ ರೈತರಿಗೆ ಬೀಜಾಗ ಬಿಟ್ಟು ಹೋರಾಟ ಮಾಡೋ ಪ್ರಸಂಗ ಬಂದೈತಿ. ಇವತ್ತು ನಾವು CM ಸಿದ್ದರಾಮಯ್ಯ ಏನು ಹೇಳೋದು, ಕಬ್ಬಿನ ಬೆಲೆ ಅಷ್ಟೇ ಅಲ್ಲ, ನಮ್ಮಲ್ಲಿ 70-80% ಕಬ್ಬಿರ್ಬೋದು, 30% 40% ಗೊಂಜಾಳ ಅದಾವೆ. ಇವತ್ತು ಆಗಬೇಕಾಗಿದ್ದೇನೋ ಖರೀದಿ ಕೇಂದ್ರಗಳು ಆಗಬೇಕಾಗ್ಯಾವ. ಖರೀದಿ ಕೇಂದ್ರ ಆಗಬೇಕು. ನಾವು ಬೆಳೆದ ಬೆಳೆಗೆ ರೇಟ್ ಬೆಂಬಲ ಬೆಲೆಗೆ ಘೋಷಣೆ ಮಾಡಬೇಕು. ದಯವಿಟ್ಟು ನಾವು ಹೇಳೋದಂದ್ರೆ CM ಸಿದ್ದರಾಮಯ್ಯ ಅವರೇ, ಕಬ್ಬ ಅಟ್ಟ ಬೆಳೆಯಂಗಿಲ್ಲ, ನಾವು ಅರಿಶಿನ ಗೊಂಜಾಳ ಮುಂದೆ ಸಾಕಷ್ಟು ಕಡ್ಲಿ ಗೋಧಿ ಇವೆಲ್ಲ ಬೆಂಬಲ ಬೆಲೆ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ಹೇಳ್ತೇವೆ, 2400 ರೂಪಾಯಿ ಕೇಂದ್ರ ಸರ್ಕಾರನ ಆದೇಶ ಮಾಡೈತಿ. ಮತ್ತು ನೀವು ಏನೋ